ಫ್ರೆಂಡ್ಸ್, ಒಂದು ಟಾಪ್ ಕ್ವಾಲಿಟಿಯಲ್ಲಿ ಆನೆಕಲ್ ರೇಗ್ದಾರು ತುಂಬ ಡಿಮ್ಯಾಂಡ್ ಇರೋದಕ್ಕೆ ಆನೆಕಲ್ ರೇಗ್ದಾರಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ಹೆಣ್ಣು ಬಂದ್ಬಿಟ್ಟು ಸಖತ್ ಚಡಿ ಇರುತ್ತೆ, ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಗಂಡು ಬಂದ್ಬಿಟ್ಟು ಗುಂಡು ತಲೆ, ಅಗ್ಲ ಎದೆ, ಗಿಡ್ಡಿ ಕಾಲು, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚಿರುತ್ತೆ. ಎರಡಕ್ಕಿನೂ ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಒಂದು ಬ್ರೀಡರೈಷನ್ ಜಾಸ್ತಿ ಇರುತ್ತೆ. ಹೆಣ್ಣಲ್ಲಿ ಗಟ್ಟಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಗಂಡು ಬಂದ್ಬಿಟ್ಟು ಫುಲ್ ಹಾರಿಸ್ಕೊಳ್ಳೋ ಕಣ್ಣು, ಲೈಟ್ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಈ ಜೊತೆಗೆ ಪಟ್ಟ ಬಂದ್ಬಿಟ್ಟು ಒಂದು 4ನೇ ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಆದರೆ ಪಟ್ಟಗಳು ಸೈಜ್ ಇರಬೇಕು. ಸೈಜ್ ಇಲ್ದಿರೋ ಪಟ್ಟಗಳನ್ನ ಆರ್ಸೋಕೆ ಹೋಗ್ಬಿಡಿ. ಒಳ್ಳೆ ಸೈಜ್ ಚೆನ್ನಾಗಿ ಸಾಕ್ಬಿಟ್ಟು ಒಳ್ಳೆ ಸೈಜ್ ಇರೋ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ನಿಮಗೆ ಕಮ್ಮಿ ಅಂದ್ರೂ 7 ಗಂಟೆ ಮೇಲೆ ಟೈಮಿಂಗು ಈ ಜೊತೆಗೆ ಪಟ್ಟಗಳು ಹಾರಿದೆ. ಬಾಜಿ ಹತ್ತ ಮೇಲೆ ಪಟ್ಟಗಳು ಸ್ವಲ್ಪ ದೂರಪರ ಜಾಸ್ತಿ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ಮನೆ ಸುತ್ತಾನೆ ಆಡ್ತಾ ಇರುತ್ತೆ. ಬಾಜಿ ಹತ್ತದಂಗೆ ಅರ್ಧ ಗಂಟೆಯಿಂದ 3/4 ಗಂಟೆ ಪಲ್ಲ ಹೋಗುತ್ತೆ. ದೂರಪರ ಸಿಕ್ಕಾಪಟ್ಟೆ ಊಟ ಬರುತ್ತೆ. ಕ್ವಾಲಿಟಿ ವೈಸು ಎರಡಕ್ಕಿನೂ ತುಂಬ ಅಲ್ಟಿಮೇಟ್ ಕ್ವಾಲಿಟಿಯಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ನ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಪಟ್ಟಗಳಲ್ಲಿ ದಸ್ತಾ ಆದಮೇಲೆ ತುಂಬ ಕಡೆ ನಾವು ಕೊಟ್ಟಿರೋ ಕಡೆ ಎಲ್ಲ 9ರಿಂದ 10 ಗಂಟೆ ಮೇಲಾಡಿದೆ. ಆನೆಕಲ್ ರೇಗ್ದಾರ್ದು ನಮ್ಮದು ಡೀಟೇಲ್ ವೀಡಿಯೋಗಳು, ತುಂಬ ಜನ ಆರಿಸಿರೋದು ವೀಡಿಯೋಗಳು ನನ್ನ ಚಾನಲಲ್ಲೇ ಇದೆ, ಅದನ್ನ ನೀವು ನೋಡ್ಕೊಬೋದು. ಈ ಜೊತೆಗೂ ಅಷ್ಟೇ ಪಟ್ಟ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಕ್ವಾಲಿಟಿ ಆಟ ಇರುತ್ತೆ. ಯಾಕಂದರೆ ಅಕ್ಕಿ ಛತ್ರಿ ಮೇಲೆ ಬಂದಂಗೆ ಮಾತ್ರ ಬಾಜಿ ಮಾಡುತ್ತೆ. ಒಂದು ಸತಿ ಪಲ್ಲಾಗೋದ್ರೆ 30ರಿಂದ 40 ನಿಮಿಷ ಪಲ್ಲ ಹೋಗುತ್ತೆ ಬಾಜಿ ಸ್ಟಾರ್ಟ್ ಆದಮೇಲೆ. ಅದಕ್ಕೆ ಮುಂಚೆನೇ ಅದು ಹಕ್ಕಿ ಗುಂಪಲ್ಲಿ ಆಡೋದು ಬಿಟ್ಬಿಟ್ಟು ಸಿಂಗಲ್ ಉಡಾನ್ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ ಪಟ್ಟಗಳು. ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಎರಡಕ್ಕಿನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಗ್ಲ ಎದೆ ಇರುತ್ತೆ. ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ನೋಡ್ಕೊಳ್ಳಿ. ಇನ್ನೊಂದೇನೆಂದರೆ ಹೆಣ್ಣಿಗೆ ಒಂದು ಬೆನ್ನ ಮೇಲೆ ಕಚ್ಪುಟ್ಟಿದೆ. ಆನೆಕಲ್ಗಳಲ್ಲಿ ತುಂಬ ಜನ ಕಚ್ಪುಟ್ಗಳು ಕೇಳ್ತಾ ಇರ್ತಾರೆ. ಬೆನ್ನ ಮೇಲೆ ಒಂದು ಕಚ್ಪುಟ್ಟಿದೆ, ಪ್ಲಸ್ ಕಾಲ ಹತ್ರನೂ ಅಷ್ಟೇ. ಇನ್ನರ್ ರೈಸಿಂಗಲ್ಲಿ ಬಿಳೆ ಪುಕ್ಕಾನು ಇದೆ. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರಲ್ಲಿ ಹೆಣ್ಣು ತರಿಸ್ತೆ, ಬಾಲ ಶಿಪ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ. ಇನ್ನು ಇಲ್ಲಿ ಬಾಲ ಎಲ್ಲ ಉದ್ರಿ ಬರ್ತಾ ಇದೆ. ಚುಪ್ ತಿರಿ ಉದ್ದ ತಿರಿ ಲಾಲ್ ಕಟ್ಟು ನೋಡ್ಬೋದು. ಸೂಪರ್ ಲಾಲ್ ಕಟ್ ಇರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ. 2 ಸೈಡು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ಲೈನ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನಿದು ಬ್ರೌನಿಷ್ ಕಲರಲ್ಲಿ ಅನಾರಿ ಕಾಣಿಸ್ತಾ ಇದೆ. ಬ್ರೌನ್ ಕಲರಲ್ಲಿ ಅದು ವಯಸ್ಸಾಗ್ತಾರಂಗೆ ಕಪ್ಪು ಹೊಡ್ಲಿಕ್ಕೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತು ಜಾಸ್ತಿ ಆಗುತ್ತೆ. ಮತ್ತು ಕಣ್ಣ ಹತ್ರ ನೋಡ್ಬೋದು, ಇಲ್ಲಿ ಕಚ್ಪುಟ್ಟು, ಕಣ್ಣ ಹತ್ರನೂ ಕಚ್ಪುಟ್ಟಿದೆ, ಬೆಳೆ ಕಚ್ಪುಟ್ಟು. ಪ್ಲಸ್ಸು ಇಲ್ಲಿ ನೋಡ್ಬೋದು, ಬಾಲ ಹತ್ರನೂ ಬೆಳೆ ಕಚ್ಪುಟ್ಟು. ಇನ್ನರ್ ರೈಸಿಂಗಲ್ಲೂ ನೋಡ್ಬೋದು ಬಿಳೆ ಪುಕ್ಕಗಳಿದೆ. ತುಂಬ ಟಾಪ್ ಕ್ವಾಲಿಟಿ ಇರುತ್ತೆ. ಇದು ಹೆಣ್ಣಿನ ಕ್ವಾಲಿಟೀಸು. ರಿಂಗ್ ನಂಬರ್ 2347. ಫ್ರೆಂಡ್ಸ್, ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಗಂಡು. ಸಿಂಗಲ್ ಟೈಲು, ಚಡಿ ಬಾಲ, ಚುಪ್ ತಿರಿ ಉದ್ದ ತಿರಿ ಲಾಲ್ ಕಟ್ ಇದೆಲ್ಲೂ ನೋಡ್ಬೋದು. ಸಖತ್ ಲಾಲ್ ಕಟ್ ಇರುತ್ತೆ. ಇದಕ್ಕೂ ಅಷ್ಟೇ 2 ಸೈಡು ತಿರಿ ಹೊಡೆದಿದ್ದೀವಿ. ಕೆಂಪು ಛಾಯೆನೂ ನೋಡ್ಬೋದು, ಚೆನ್ನಾಗಿದೆ. ಇದರಲ್ಲಿ ಫುಲ್ಲು ಚಡಿಯಾಗಿರುತ್ತೆ. ಗಂಡು ನೋಡ್ಬೋದು, ಫುಲ್ಲು ಚಡಿಯಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದಲ್ಲೂ ನೋಡ್ಬೋದು, ಅನಾರಿ ಅನ್ನೋದು ಚುಕ್ಕೆಗಳು ಅಲ್ಲಿ ಇಲ್ಲಿ ಹಡ್ಕೊಂಡಿದೆ. ಅವೆಲ್ಲ ವಯಸ್ಸಾಗ್ತಾರೆ, ಕಪ್ಪುಗೆ ಟರ್ನ್ ಆಗುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ ಗಂಡಲ್ಲಿ. ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇತ್ತು, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿತ್ತು. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸು ಈ ಜೊತೆಗೇ ಇದೆ. ಇವತ್ತಿಲ್ಲಿ ಬಿಸಿಲಿಲ್ಲದೆ ಇರೋದಕ್ಕೆ ಇಲ್ಲಿ ವೀಡಿಯೋ ಮಾಡ್ತಾಯಿರೋದು ನಾನು. ಈ ಲೈಟಿಂಗಲ್ಲಿ ವೀಡಿಯೋ ಸ್ವಲ್ಪ ಕಮ್ಮಿ ಕ್ವಾಲಿಟಿ ಕಾಣಿಸುತ್ತೆ. ಯಾಕಂದರೆ ಬಿಸಿಲಲ್ಲಿ ಇದೇ ವೀಡಿಯೋ ಮಾಡಿದರೆ ಕ್ವಾಲಿಟಿ ತುಂಬ ಎದ್ದು ಕಾಣಿರೋದು.
ರಿಂಗ್ ನಂಬರ್ 2382.